ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. 4500 ಕಾನ್ಸ್ಟೇಬಲ್ ಹುದ್ದೆಗಳು ಏನಿದ್ದಾವೆ ಅವುಗಳನ್ನು ಭರ್ತಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿದೆ ಅಂಥೇಳಿ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲಿ ಒಂದೆರಡು ತಿಳ್ಕೊಳ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆದಾಗ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅನ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಆರ್ಥಿಕ ಇಲಾಖೆ ಇವಾಗ ಅನುಮೋದನೆಯನ್ನು ಕೊಟ್ಟಿರ್ತಾರೆ ನೇಮಕಾತಿಗಳನ್ನು ಮಾಡ್ಕೊಳ್ಳೋದಕ್ಕೆ. ರಾಜ್ಯದಲ್ಲಿ 4500 ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದೆ. ಒಳ ಮೀಸಲಾತಿ ಪ್ರಕ್ರಿಯೆ ಗೊಂದಲದಿಂದ 75,000 ಹುದ್ದೆ ಭರ್ತಿ ಸಾಧ್ಯವಾಗಿರಲಿಲ್ಲ. ಇದೀಗ ಸಿಎಂ ಸಭೆ ಕರೆದಿದ್ದು ನಿರ್ಧಾರ ಅಂತಿಮಗೊಂಡರೆ ಎರಡನೇ ಹಂತದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಮಾಹಿತಿಯನ್ನು ನೀಡಿರ್ತಾರೆ ಸ್ನೇಹಿತರೆ. ಹಾಗಾದರೆ 4500 ಕಾನ್ಸ್ಟೇಬಲ್ ಯಾವಾಗ ನೇಮಕಾತಿ ಆಗ್ಬೋದು ಅಂತ ಕೇಳ್ಬೋದು. ಇವಾಗ ಅಧಿವೇಶನ ಏನು ನಡೀತಾ ಇದೆ, ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅದು ಮುಗಿದ ನಂತರ ಒಂದು ನೇಮಕಾತಿ ಆಗೋ ಚಾನ್ಸ್ಗಳು ಜಾಸ್ತಿ ಇದ್ದಾವೆ. ಯಾಕಂದರೆ ಇವಾಗಂತರೂ ಅವರು ಮಾಡೋ ಚಾನ್ಸಸ್ ಕಡಿಮೆ. ಅದು ಏನು ಒಳ ಮೀಸಲಾತಿ ಗೊಂದಲಗಳನ್ನು ಇವಾಗ ಪರಿಹರಿಸೋದಕ್ಕೆ CM ಅವರು ಒಂದು ಸಭೆಯನ್ನು ಸಹ ಕರೆದಿರ್ತಾರೆ. ಅದರಲ್ಲಿ ತೀರ್ಮಾನಗೊಳ್ಳುತ್ತೆ ಯಾವಾಗ ನೇಮಕಾತಿ ಮಾಡ್ಕೋಬೇಕು, ಯಾವಾಗ ಮಾಡಬಾರ್ದು ಅಂತ. ಇವಾಗ ನನ್ನ ಒಂದು ಅಂದಾಜಿನ ಪ್ರಕಾರ ಈ ಒಂದು ಏನು ಅಧಿವೇಶನ ನಡೀತಾ ಇದೆ ಅದು ಮುಗಿದ ನಂತರ ಈ ಒಂದು ನೇಮಕಾತಿಗಳಿಗೆ ಚಾಲನೆ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ. 4500 ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ CIDR ಇದೆ, KSRP ಇದೆ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸಹ ನಾವು ಕಾಣ್ಬೋದಾಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಲೈಕ್ ಮಾಡಿ ಅಂತ ವಿಡಿಯೋ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.